ಅಂಜಲಿ ಅಂಜಲಿ ಅಂಜಲಿ. ಅಯ್ಯಯ್ಯೋ ಹೌದಾ, ಮತ್ತೆ ಅತ್ತೆಗೆ ಆಗಲ್ಲ, ಆಗಕ್ ಬಿಡಲ್ಲ. ನಿಂತ್ಕೋ. ಇವಳಲ್ಲಿ ಏನು ಮ್ಯಾಜಿಕ್ ಮಾಡ್ತಾಳೆ ಏನೋ. ನಾನು ಅಲ್ಲಿಗೆ ಹೋದರೆ ದೊಡ್ಡಮ್ಮಂಗೆ ಡೌಟ್ ಬಂದ್ಬಿಡುತ್ತೆ. ಏನಿದ್ರು ಅಂಜಲಿನೇ ಮಾಡಬೇಕು. ಸಾಕ್ಷಿ ರಘುಗೆ ಫೋನ್ ಮಾಡಿದಾನ, ನಾನು ಮನೇಲಿ ಎಲ್ಲರಿಗೂ ಹೇಳ್ಬಿಡ್ತೀನಿ. ಅಯ್ಯಯ್ಯೋ, ಫೋನ್ ವಿಷಯ ಎಲ್ಲರಿಗೂ ಹೇಳ್ಬಿಡ್ತಾರಲ್ಲಪ್ಪ. ಏನು ಮಾಡೋದು ಅಂತ ನಂಗೆ ಗೊತ್ತಾಗ್ತಿಲ್ವಲ್ಲಪ್ಪ. ಅಯ್ಯೋ, ನನಗೇನಾಯ್ತು? ನಾನು ಯಾಕೆ ಹೀಗೆ ನಿಂತ್ಕೊಂಡ್ಬಿಟ್ಟೆ? ಭೂತ, ಖಂಡಿತ ಭೂತನೇ ಏನೋ ಮಾಡ್ತು. ಶೂ, ಅಯ್ಯೋ ದೊಡ್ಡಮ್ಮ, ಯಾಕೆ ಸುಮ್ಮನೆ ಎದುರ್ಕೊಂತೀರಾ? ಇಲ್ಲಿ ಯಾವ ಭೂತನೂ ಇಲ್ಲ. ಭೂತ ಇದೇನಿದು? ಸಾಕಿ ಅತ್ತೆ, ಸಾಕ್ಷಿ ಅತ್ತೆ, ಸಾಕ್ಷಿ ಅತ್ತೆ ಖುಷಿ ಆಗಿ, ಸಾಕ್ಷಿ ಅತ್ತೆ ಖುಷಿಯಾಗಿರೋದು ಬೇಡವಾ ದೊಡ್ಡಮ್ಮ? ದೊಡ್ಡಮ್ಮ, ಸಾಕ್ಷಿ ಅತ್ತೆ ಖುಷಿಯಾಗಿರೋದು ಬೇಡವಾ ದೊಡ್ಡಮ್ಮ? ನನ್ನ ದೊಡ್ಡಮ್ಮ ಅಂತ ಹೇಳ್ತಿದೆ ಅಂದ್ರೆ ಯಾವುದೋ ಪುಟಾಣಿ ಭೂತಾನೇ ಇರಬೇಕು. ಭೂತ ಅಲ್ಲ, ಅಂಜಲಿ ಅಂಜಲಿ. ಪುಟಾಣಿ ಭೂತಾನ? ಅಂಜಲಿ. ಹಾ, ಭೂತ ಅಲ್ಲ, ಅಂಜಲಿ. ಅಂಜಲಿ, ನನಗೂ ಸಾಕ್ಷಿ ಸುಖವಾಗಿರ್ಬೇಕು ಅಂತಾನೆ ಆಸೆ. ಅವಳು ಚೆನ್ನಾಗಿರ್ಲಿ. ವಾಸಂತಿ, ಮೊಬೈಲ್ ಸಿಗ್ತಾ? ಬಣ್ಣಗಳೇ ಪ್ಲೀಸ್, ನೀವು ಇದ್ದಿದ್ದ ಜಾಗಕ್ಕೆ ಹೋಗ್ಬಿಡಿ. ಪ್ಲೀಸ್ ನೀವು ಇದ್ದಿದ್ದ ಜಾಗಕ್ಕೆ ಹೋಗ್ಬಿಡಿ ಬಣ್ಣಗಳೇ, ಪ್ಲೀಸ್.
ಅಂಜಲಿ, ಸಾಕ್ಷಿ ಕಾಲ್ ಮಾಡಿದ್ದನ್ನು ಡಿಲೀಟ್ ಮಾಡಿಬಿಡ್ತೀನಿ. ಅಲ್ಲಿ ನನ್ನ ಫೋನಿಂದ ಕಾಲ್ ಮಾಡಿದ್ದು ಯಾರಿಗೂ ಗೊತ್ತಾಗೋದು ಬೇಡ. ವಾಸಂತಿ, ವಾಸಂತಿ, ರೀ, ನಾನು ಇಲ್ಲೇ ಇದ್ದೀನಿ ರೀ. ಫೋನ್ ಸಿಕ್ತಾ? ಹಾಂ, ಸಿಕ್ತು. ಇಲ್ಲೇ ರೂಮಲ್ಲೇ ಇತ್ತು. ರೂಮಲ್ಲಿ ಹುಡುಕ್ತಾ ಸಿಕ್ಲಿಲ್ಲ ಅಂತ ಹೇಳಿದೆ. ಅದು ನನ್ನ ದಿಮ್ ಕೆಳಗಿಟ್ಬಿಟ್ಟಿದೆ, ಮರ್ತೋಗಿತ್ತು. ಈಗ ಜ್ಞಾಪಕ ಬಂತು ನೋಡಿ. ಎಲ್ಲೆಲ್ಲ ಹುಡುಕಿದ್ದಾಯ್ತು. ಟೈಮ್ ವೇಸ್ಟ್ ಅಪ್ಪ. ತುಂಬ ಥ್ಯಾಂಕ್ಸ್ ದೊಡಮ್ಮ. ಅಂಜಲಿ, ನನ್ನ ಕಾಲು ಮುಡ್ದ್ಯಮ್ಮ. ನಮಸ್ಕಾರ ಮಾಡಿದ್ಯಾ? ಚೆನ್ನಾಗಿರು, ಚೆನ್ನಾಗಿರಮ್ಮ. ಎಲ್ಲರೂ ಮಲಗ್ಬಿಟ್ಟಿದ್ದಾರೆ. ಹಬ್ಬಕ್ಕೆ ಕಲರ್ಸ್ನ ರೆಡಿ ಮಾಡ್ಕೋಬೇಕು. ಎಲ್ಲರೂ ಆದ್ಮೇಲೆ ಖುಷಿ ಆಗಬೇಕು. ಆದ್ರೆ ಲಡ್ಡೂನ ಮಾತ್ರ ಸರ್ಪ್ರೈಸ್. ರಘು ಅಂಕಲ್ ಬೇರೆ ಬರ್ತಾ ಇದ್ದಾರೆ. ಅತ್ತೆನೂ ಕೇಳಿಲ್ಲ ರಘು ಅಂಕಲ್ ಯಾವ ಕಲರ್ ಇಷ್ಟ ಅಂತ. ಏನ್ ಮಾಡೋದು? ಎಲ್ಲ ಕಲರ್ಸ್ ಮಿಕ್ಸ್ ಮಾಡಿಬಿಡ್ತೀನಿ. ಭೂತ 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 ಭೂತ
ಅಯ್ಯೋ ದೇವ್ರೆ, ನಿದ್ದೆ ಬೇರೆ ಬರ್ತಾ ಇಲ್ಲ. ಈ ಭೂತ ಯಾವಾಗ ಬಂದು ನನ್ನ ಕರ್ರು ಅಂತ ತಿನ್ನುತ್ತೋ ಏನು, ನನಗೆ ಭಯ ಆಗ್ತಾ ಇದೆ. ಏನ್ರಿ, ಯಾವಾಗಲೂ ಮಾತಾಡ್ತಾ ಇದ್ರಿ, ಈಗ ನಾನು ಹೆದ್ರೆ ನಡಗ್ತಾ ಇದ್ದೀನಿ. ತುಟಿ ಬಿಟ್ಟಕ್ಕಂದೆ ಸುಮ್ಮನೆ ನೋಡ್ತಾ ಇದ್ದೀರಲ್ಲ. ರಾತ್ರಿ ಹೊತ್ತು ನನ್ನ ಜೊತೆಲಿ ಹರಟೆ ಹೊಡ್ಕೊಂಡು ನನಗೆ ಧೈರ್ಯ ತುಂಬೋದು ಬಿಟ್ಟು ನೀವೇ ಮೌನವಾಗಿದ್ದೀರಲ್ರಿ. ಇಷ್ಟು ದಿವಸ ನೀವು ನನ್ನ ಹತ್ರ ಮಾತೇ ಆಡ್ಲಿಲ್ವಾ? ಎಲ್ಲ ನನ್ನ ಭ್ರಮೆನಾ? ಈ ಭೂತದ ಕಾಟದಿಂದ ಯಾವುದು ಭ್ರಮೆ ಯಾವುದು ನಿಜ ನನಗೊಂದು ಅರ್ಥ ಆಗ್ತಾ ಇಲ್ಲ. ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ದೇವ್ರೇ ದೇವ್ರೇ, ಆ ಭೂತದ ಕಾಟದಿಂದ ನನ್ನ ನೀನೇ ಕಾಪಾಡಬೇಕಪ್ಪ. ನಿನ್ನೇ ನಂಬಿದ್ದೀನಿ. ಗಣೇಶ, ನಾಳೆ ರಘು ಅಂಕಲ್ ಬರ್ತಾ ಇದ್ದಾರೆ. ಅವ್ರನ್ನ ಮತ್ತೆ ಸಾಕ್ಷಾತ್ನ ಏನು ತೊಂದರೆ ಆಗೋ ನೋಡ್ಕೊಳಪ್ಪ ಪ್ಲೀಸ್ ಗಣೇಶ, ಪ್ಲೀಸ್ ಪ್ಲೀಸ್. ಹಾ, ನಮ್ಮ ಮನೆಯಲ್ಲಿ ಹೋಲಿ ಆಡೋಕ್ಕಿಂತ ಮುಂಚೆ ಈ ಬಣ್ಣನ್ನ ದೇವ್ರಿಗೆ ಹಾಕಿ ಆಶೀರ್ವಾದ ತಗೊಂತಾ ಇದ್ರು. ನಾನೇ ಹಂಗೆ ಮಾಡ್ತೀನಿ. ಕೃಷ್ಣ ಎಲ್ಲ ಹೋಯ್ತಪ್ಪ. ಕೃಷ್ಣ ಮಮ್ಮಿ ಇತ್ತಲ್ಲ, ಎಲ್ಲಿ ಹೋಯ್ತದು? ಅಯ್ಯಯ್ಯೋ, ಕೃಷ್ಣ ಮಮ್ಮಿ ಎಲ್ಲಿ ಹೋಯ್ತಪ್ಪ? ಬಣ್ಣ ಹಾಕ್ಲಿಲ್ಲ ಅಂತ ಕೃಷ್ಣ ಮಮ್ಮಿ ಬೇಜಾರು ಮಾಡ್ಕೊಬಿಟ್ರೆ? ಇಲ್ಲಪ್ಪ, ಹಬ್ಬದ ದಿನ ಯಾವ ದೇವರುಗಳು ಬೇಜಾರು ಮಾಡ್ಕೋಬಾರ್ದು. ಕೃಷ್ಣ ಮಮ್ಮಿ ಎಲ್ಲಿ ಹೋಯ್ತು? ದೇವ್ರೆ, ಹೋಲಿ ಹಬ್ಬಕ್ಕೆ ರಘು ಅಂಕಲ್ ಮನೆಗೆ ಬರೋಂಗ್ ಮಾಡಪ್ಪ. ಆಮೇಲೆ ಮರಿಬೇಡ. ಹಾ, ಪಿಜ್ಜಾಜ್ಜಿ ಅದನ್ನ ಕೈಯಲ್ಲಿ ಇಟ್ಕೊಂಡಿದ್ರು. ನಾನು ಅವ್ರ ರೂಮಿಗೆ ಹೋಗಿ ಕೃಷ್ಣ ತಗೊಂಡ್ ಬರ್ತೀನಿ. ನಂಗೆ ಬಾಗ್ಲು ಕ್ಲೋಸ್ ಆಗಿದ್ರೆ ಒಳಗೆ ಬರೋ ಮ್ಯಾಜಿಕ್ ಗೊತ್ತಲ್ವಾ? ಸದ್ಯ ಇಲ್ಲಾಂದ್ರೆ ನನ್ನ ಬಸ್ಸು ಆಕ್ಸಿಡೆಂಟ್ ಆಗಿ ತುಗೋಕ್ಕಂತ ಕೆಳಗೆ ಬಿದ್ದೋಗ್ಬಿಟ್ಟಿತ್ತು. ಅಪ್ಪ, ಈ ಪಿಜ್ಜಾಗೆ ಎಷ್ಟೊಂದು ಜೋರಾಗಿ ಗೊಕ್ಕೆ ಹೊಡಿತಾ ಇದ್ದಾರೆ. ನಮ್ಮ ಅಜ್ಜಿ ಹೇಳ್ತಿದ್ಲು, ಬಾಗ್ಲು ಕಿರ್ರಂದ್ರೆ ಎಣ್ಣೆ ಹಾಕ್ಬೇಕು ಅಂತ. ಲಡ್ಡು ಅಣ್ಣಂಗೆ ಹೇಳಿ ಈ ಪಿಜ್ಜಾ ಅಜ್ಜಿಗೂ ಎಣ್ಣೆ ಹಾಕ್ಸ್ಬೇಕು. ಕೃಷ್ಣ ಎಲ್ಲಿ? ಕೃಷ್ಣ, ನೀನು ಹೇಳಿದ್ಯಾ? ಮತ್ತೆ ನಿನ್ನ ದೇವ್ರ ಗೂಡಲ್ಲಿ ಕೂರಿಸ್ತೀನಿ, ಆಯ್ತಾ? ಯಾರದು?
ಎತ್ಕೊಳಕ್ ಹೋಗಿ ಲೋಟ ಬಿದ್ದೋಯ್ತು. ನೀವು ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಆಯ್ತಾ? ಭೂತ ಭೂತ ದೇವ್ರನ್ನೇ ಹೊತ್ಕೊಂಡು ಹೋಗ್ತಾ ಇದೆಯಲ್ಲಪ್ಪ. ಕೃಷ್ಣನ್ನ ಕದ್ಕೊಂಡು ಹೋಗ್ತಾ ಇಲ್ಲ, ದೇವ್ರ ಮನೆಯಲ್ಲಿ ಇಡಕ್ ಹೋಗ್ತಾ ಇದ್ದೀನಿ. ಅಯ್ಯಯ್ಯೋ, ದೇವ್ರನ್ನ ಭೂತ ಮುಟ್ಟಿದ್ರೆ ಭೂತ ಭಸ್ಮಾಗಿ ಹೋಗ್ಬಿಡುತ್ತೆ. ಆದರೆ ಇದು ಭಸ್ಮನೇ ಆಗಲಿಲ್ವಲ್ಲ, ಇದು ಯಾವುದೋ ಐನಾತಿ ಭೂತನೇ ಇರಬೇಕು. ರಾಮ ರಾಮ, ಅಲ್ಲ ಕೃಷ್ಣ ಕೃಷ್ಣ, ಏನಪ್ಪ ಏನಪ್ಪ ಇದು ನನ್ನ ಲೀಲೆ ಅಂತೇಳಿ ಸ್ವಾಮಿ ಹೇಳ್ತಿದ್ಲು. ಜಾಗ ಬದಲಾಯಿಸಿದ್ರೆ ನಿದ್ದೆ ಬರಲ್ಲ ಅಂತ. ಈ ಪಿಜಾಜಿ ನೋಡಿದ್ರೆ ತಂದು ಲೂಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಕೃಷ್ಣ ಮಾಮಿ, ನಿಂಗೆ ನಿದ್ದೆ ಬಂದಿಲ್ಲ ಅನ್ಸುತ್ತೆ, ನಾನು ಹಿಂಗೆ ತಟ್ಟು ಮಲಗ್ತೀನಿ ಆಯ್ತಾ? ಕೃಷ್ಣ ನೀನೇ ಬೇಗ ಬಾರೋ, ನನ್ನ ಮೇಲೆ ದಯ ತೋರೋ. ಹುಟ್ಟಿದ್ದು ಮಧುರೆಯಲ್ಲಿ, ಬೆಳಗೆದ್ದು ಗೋಕುಲ ಯಮುನಾನ ತೀರದಲ್ಲಿ. ಕೃಷ್ಣ ನೀನೇ ಬೇಗ ಬಾರೋ, ನನ್ನ ಮೇಲೆ ದಯ ತೋರೋ. ಹುಟ್ಟಿದ್ದು ಮಧುರೆಯಲ್ಲಿ, ಬೆಳಗಿದ್ದು ಗೋಕುಲ ಜಲಕ್ರೀಡನ ನಾಡಿದ್ದು ಯಮುನಾನ ತೀರದಲ್ಲಿ. ಕೃಷ್ಣ ನೀನೇ ಬೇಗ ಬಾರೋ, ಎನ್ನ ಮೇಲೆ ದಯ ತೋರೋ. ದೇವ್ರು ಕೂಡ ಭೂತದ ಮಾತೆ ಕೇಳ್ತಾ ಇದ್ದಾನೆ. ಈ ಭೂತ ದೇವರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡ್ಬಿಟ್ಟಿದೆ. ಅಂದಮೇಲೆ ನಮ್ಮನ್ನು ಯಾರು ಉಳಿಸೋರು? ಹತ್ತೇಳು ಸ್ವಾಮಿ, ಹತ್ತೇಳು ಸ್ವಾಮಿ, ನೀನೇ ನನ್ನ ಕೈ ಬಿಟ್ರೆ ನನ್ನ ಗತಿ ಏನಪ್ಪ? ಅಲ್ಲ, ಇವತ್ತಾರು ಬೇಗ ನಿಲ್ಲಿಸ್ಬಾರ್ದೇನೆ? ಹಾಂ, ಇವತ್ತು ಎಷ್ಟು ಇಂಪಾರ್ಟೆಂಟ್ ಸರ್ ನಿಂಗೆ ಗೊತ್ತಾ? ಚೂರು ತಿಳುವಳಿಕೆನೇ ಇಲ್ಲ. ಅಲ್ಲದೆ ಮನೇಲಿರೋ ಬಾತ್ರೂಮ್ ಎಲ್ಲ ಎಂಗೇಜ್ ಆಗ್ಬಿಟ್ಟಿದೆ. ಸಾಲಕ್ಕೆ ನಾನು ಮನೆ ಯಜಮಾನ,
ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಅಂಗ್ಳಲ್ಲ ಬಂದ್ಬಿಟ್ಟು ನಗೆ ಜೋರಾಗಿ ನಗು. ನಾನು ಬಿದ್ದರೆ ಹೆಂಡ್ತಿಯ ನಿನಗೆ ತಮಾಷೆ ಅಲ್ವಾ? ನಾನು ಕೆಳಗೆ ಬಿದ್ದರೆ ನಗ ಕಾಯ್ತಾ ಇರ್ತೀರ ನನ್ನನ್ನು ಬಫೂನ್ ಮಾಡಿ ಅಲ್ವಾ? ನಗು. ಅಣ್ಣ ಏನಣ್ಣ ಇದು ಒಳ್ಳೆ ಎಳೆ ಮಕ್ಳ ಥರ? ಊರಿಗಿಂತ ಮುಂಚೆ ಹೋಳಿ ಆಡೋದಕ್ಕೆ ಏನು ಅವಸರ ನಿಂಗೆ? ಯಾವನೋ ಹೋಳಿ ಆಡಿದ್ದು ಹಲ್ಲು ಉಜ್ಕೊಂಡು ಬಂದು ದಬಾಕೊಂಡು ಬಿದ್ದೆ. ಅದು ನೋಡಿ ಮತ್ತೆ ದೊಡ್ಡ ಜೋಕ್ ಅನ್ನೋ ಥರ ನಗ್ತಾ ಇದ್ದಾಳೆ. ಏನ್ ನೀವು ಅಣ್ಣ ಬಿದ್ದಿದ್ದಾನೆ ಬಿಟ್ಟು ನಗ್ತಾ ಇದ್ದೀರಲ್ಲ? ಅಯ್ಯೋ ಅಣ್ಣ ಇರೋಣ, ನಾನೇ ಬರ್ತೀನಿ. ಅಮ್ಮ, ಭಾಗ್ಯಮ್ಮ, ಸಿಂಧು, ಎಲ್ರು ಬೇಗ ಬನ್ನಿ. ನೋಡಿ ಇಲ್ಲಿ ನಮ್ಮ ಮನೆ ರಾಮ್ ಲಕ್ಷ್ಮಣರು ಹೇಗೆ ಚಿಕ್ಕ ಮಕ್ಕಳ ತರ ನೆಲದ ಮೇಲೆ ಬಿದ್ದು ಹೋಳಿ ಆಡ್ತಾ ಇದ್ದಾರೆ. ಬೇಗ ಬನ್ನಿ ಎಲ್ರು. ಏನ್ರ ಇದು? ನೀವೇ ಸಣ್ಣ ಹುಡುಗರ ಪಟದಲ್ಲಿ ಬಿದ್ದು ಉಳ್ಳಾಡ್ತಾ ಇದ್ದೀರಲ್ಲೋ? ಇಲ್ಲ ಅತ್ತೆ, ನಾನು ಬಿದ್ದಿಲ್ಲ, ಅಣ್ಣ ಬಿದ್ದಿದ್ದ. ಅವನನ್ನು ಎತ್ತಕ್ಕೆ ಅಂತ ನಾನು ಹೋದೆ, ಕಾಲ್ ಜಾರಿ ಬಿದ್ದು. ಇಲ್ಲಿ ಬಿದ್ದಿರೋರು ನೋಡಿ ಹಲ್ ಕಿಸಿತಾ ಇದೆಯಲ್ಲ. ಬೆಳಗ್ಗೆ ಬೆಳಗ್ಗೆ ಇದೆಲ್ಲ ಇಲ್ಲಿ ತಂದಿಟ್ಟವ್ರು ಯಾರು? ಈ ಬಣ್ಣ ಎಲ್ಲ ಕಲ್ಸಿಡೋಕೆ ಇಷ್ಟು ಅವಸರ ಆಗಿತ್ತೇನೋ? ನೋಡು ಅಂಗ್ಲ ಎಲ್ಲ ಎಷ್ಟಾಗಿಬಿಟ್ಟಿದೆ ಕೊಚ್ಚೆ. ಅಯ್ಯೋ, ನಾನು ಎಲ್ರಿ ಕಳ್ಸಿಟ್ಟೆ? ಇದನ್ನೆಲ್ಲ ನಾನು ಈಗಲೇ ನೋಡ್ತಾ ಇರೋದು. ನೀವು ಕಲ್ಸಿಡ್ಲಿಲ್ವಾ? ಹಾಗಾದ್ರೆ ಇನ್ಯಾರು ಕಲ್ಸಿಟ್ರು? ಹಾಗಾದ್ರೆ ಇದು ಭೂತದ ಕೆಲಸನೇ ಕಡೋ ನರಹರಿ. ಭೂತಾನ